ನಮಸ್ಕಾರ. ಕರ್ನಾಟಕದ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ, ಸ್ನೇಹಿತರೆ, ಇದೊಂದು ಚಾಲಕರ ಪರವಾದಂತಹ ವಿಶೇಷ ಸುದ್ದಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ಸರಿಸುಮಾರು ಲಕ್ಷಾಂತರ ಜನ ಚಾಲಕರುಗಳಿದ್ದಾರೆ. ಅದರಲ್ಲೂ ಬೆಂಗಳೂರು ನಗರಕ್ಕೆ ಜೀವನವನ್ನು ಹರಸಿ ಜೀವನ ಕಟ್ಟಿಕೊಳ್ಳೋದಕ್ಕೆ ಅಂತ ಬಂದಿರತಕ್ಕಂತಹ ಹಲವಾರು ಚಾಲಕರುಗಳು ತನ್ನ ಆಶಾ ಗೋಪುರವನ್ನೇ ಕಟ್ಟಿಕೊಂಡು ಬೆಂಗಳೂರು ನಗರಕ್ಕೆ ಬಂದಿರ್ತಾರೆ. ಆದರೆ ಒಂದು ನಗರ ಪ್ರದೇಶದಲ್ಲಿ ಜೀವನವನ್ನು ಕಟ್ಟಬೇಕು, ಜೀವನ ಮಾಡಬೇಕು, ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂದರೆ ಉದ್ಯೋಗ ಅಷ್ಟೇ ಪ್ರಮುಖ ಅಸ್ತ್ರವಾಗಿರ್ತದೆ. ಇಲ್ಲಿ ನೀವು ಎಷ್ಟು ಸಂಪಾದನೆಯನ್ನು ಮಾಡ್ತೀರಾ, ಯಾವ ಉದ್ಯೋಗವನ್ನು ಮಾಡ್ತೀರಾ, ಅದರ ಮೇಲೆ ನಿಮ್ಮ ಕುಟುಂಬ ನಿರ್ವಹಣೆಗಳು ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಕ್ಷೇತ್ರ, ಮುಖ್ಯವಾಗಿ ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಆರೋಗ್ಯ ಕ್ಷೇತ್ರ. ಆದರೆ ಆರೋಗ್ಯದನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಚಾಲಕರುಗಳು ಸಂಪೂರ್ಣವಾಗಿ ಎಡುತ್ತಾ ಇದ್ದಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ನೋಡಿರ್ಬೋದು, ಆದಾಯದಲ್ಲಿ ಸಂಪೂರ್ಣ ಕುಸಿತ ಕಂಡಿರೋದ್ರಿಂದ ಸಮಯಕ್ಕೆ ಸರಿಯಾದ ಊಟ ತಿಂಡಿಯನ್ನು ಮಾಡದೆ ಆರೋಗ್ಯವನ್ನು ಸಂಪೂರ್ಣವಾಗಿ ಕಳ್ಕೊಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಮನಗಂಡಂತಹ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಮತ್ತು ಕರ್ನಾಟಕ ಚಾಲಕರ ಯೂನಿಯನ್ನ ಸಹಭಾಗಿತ್ವದೊಂದಿಗೆ ಏನು ದಿನಾಂಕ 3/1/2026 ವಿಧಾನಸೌಧದ ಮಾನ್ಯ ಸಿದ್ದರಾಮಯ್ಯನವರಾಗ್ಬೋದು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಒಂದು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಮತ್ತು ಶಾಲಾ ವಾಹನದ ಅಧ್ಯಕ್ಷರಾದಂತಹ ರವಿಕುಮಾರ್ ಸರ್ ಅವರು ನಾವು ಎಲ್ಲರೂ ಹೋಗಿ ಭೇಟಿ ಮಾಡಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಏನಂದರೆ, ಬೆಂಗಳೂರು ನಗರಕ್ಕೆ ಬಂದಂತಹ ವಲಸಿಗರಿಗೆ ತಾವು ಮನೆ ಕೊಡೋದಾದರೆ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಅಂತ ಬಂದಿರತಕ್ಕಂತಹ ಕನ್ನಡಿಗರು, ಅದರಲ್ಲೂ ಆಟೋ ಚಾಲಕರು, ಆಟೋ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಕೂಡ ತಾವು ವಸತಿಯನ್ನು ಕಲ್ಪಿಸಿ ಕೊಡಬೇಕು ಅಂತೇಳಿ ಒಂದು ಬಹು ಬೇಡಿಕೆಯನ್ನು ಇಟ್ಟಿದ್ದೀವಿ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿರತಕ್ಕಂತಹ ಸರ್ಕಾರಗಳು ಮುಂದಿನ ನಡೆ ಏನು ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಆದರೆ ಚಾಲಕರ ಪರವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡುವಂತಹ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮತ್ತು ಅದರ ಜೊತೆಯಲ್ಲಿರ್ತಕ್ಕಂತಹ ಸಹಭಾಗಿತ್ವದ ಎಲ್ಲ ಸಂಘಟನೆಗಳು ಕೂಡ ಚಾಲಕರ ಪರವಾಗಿ ಹಲವಾರು ನಿರ್ಧಾರಗಳನ್ನ ಕೈಗೊಳ್ತಾ ಇದೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ತಾವುಗಳು ಅರ್ಥ ಮಾಡ್ಕೋಬೇಕು, ಇಲ್ಲಿ ಪ್ರಚಾರ ಕಡಿಮೆ, ಕೆಲಸ ಜಾಸ್ತಿ. ಇಲ್ಲಿ ತಾವು ನೋಡಿರೋ ಹಾಗೆ ವಾಟ್ಸಾಪ್ ಯೂನಿವರ್ಸಿಟಿ ಮತ್ತು ಫೇಸ್ಬುಕ್ನ ಯೂನಿವರ್ಸಿಟಿ ಅನ್ನುವಂತಹ ಒಂದು ಪದಗಳಿಕೆಗಳಿದೆ. ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋಬೇಕು. ಏಕೆಂದರೆ ಎಲ್ಲದನ್ನೂ ಕೂಡ ನ್ಯಾಯವನ್ನು ನೀಡಬೇಕಾದಂತಹ ಸಂಘಟನೆಗಳು ಅದನ್ನು ನ್ಯಾಯಬದ್ಧವಾಗಿ ಹೋರಾಟವನ್ನು ಮಾಡುವಂತಹ ಒಂದು ಬಹು ಬೇಡಿಕೆ ಮತ್ತು ನಿರ್ಧಾರ ಕರೆಕ್ಟಾಗಿರಬೇಕು ಅನ್ನುವಂತಹ ಒಂದು ಅಚಲದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಒಂದು ಪರವಾಗಿ, ಇಡೀ ಚಾಲಕರ ಸಮುದಾಯದ ಪರವಾಗಿ ಒಂದು ಬಹು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಕಾದು ನೋಡೋಣ ಸ್ನೇಹಿತರೆ, ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಷ್ಟರಲ್ಲೇ ತಮಗೆ ತಿಳಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ.